ಸರ್ಕಾರ ಮತ್ತು ಸಾರಿಗೆ ನೌಕರರ ವೇತನ ಹೆಚ್ಚಳ ವಿಚಾರದ ಫೈಟ್ ಮುಂದುವರೆದಿದ್ದು ಮೇ 20ರಂದು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆಯನ್ನ ನೀಡಿದ್ದಾರೆ. ಇದರ ಜೊತೆಗೆ ಸರ್ಕಾರದ ಸಾಧನಾ ಸಮಾವೇಶಕ್ಕೂ ಕೂಡ ಈ ಹೋರಾಟದ ಬಿಸಿ ಮುಟ್ಟಿಸುವುದಕ್ಕೆ ನೌಕರರು ಮುಂದಾಗಿದ್ದಾರೆ. ಮೇ 20ರಂದು ಸಾರಿಗೆ ಮುಷ್ಕರ ಫಿಕ್ಸ್. ಬುಧವಾರ ಬಸ್ ಬಂದ್ ಬಂದ್ ಬಂದ್. ಸಾರಿಗೆ ನೌಕರರ ಸಂಬಳ ಹೆಚ್ಚಳ ವಿಚಾರವಾಗಿ ಸರ್ಕಾರ ಮತ್ತು ಸಾರಿಗೆ ನೌಕರರ ನಡುವಿನ ಸಮಸ್ಯೆಗೆ ಸದ್ಯಕ್ಕೆ ಬ್ರೇಕ್ ಬೀಳುವ ಲಕ್ಷಣಗಳೇ ಕಾಣುತ್ತಿಲ್ಲ. ಹಠ ಹಿಡಿದ ನೌಕರರ ಮನವೊಲಿಸಲು ಸರ್ಕಾರ ಶೇಕಡ 12.5ರಷ್ಟು ಸಂಬಳ ಹೆಚ್ಚಳಕ್ಕೆ ತೀರ್ಮಾನಿಸಿ ಆದೇಶ ಮಾಡಿದೆ. ಆದರೆ ಪಟ್ಟು ಬಿಡದ ನೌಕರರು ಸರ್ಕಾರದ ಹೊಸ ಆದೇಶವನ್ನ ಒಪ್ಪದೆ ಮುಷ್ಕರ ಮಾಡೋದಾಗಿ ಹೇಳಿದ್ದಾರೆ. ಇದರ ಜೊತೆ ಈಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿರುವ ನೌಕರರು ಸಾಧನಾ ಸಮಾವೇಶದಲ್ಲೂ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಮುಂದಾಗಿದ್ದಾರೆ. 2024ರ ಜನವರಿಯಿಂದ 25% ಸಂಬಳ ಹೆಚ್ಚಳಕ್ಕೆ ಸಾರಿಗೆ ನೌಕರರು ಪಟ್ಟು ಹಿಡಿದಿದ್ದರು. ಕಳೆದ 20 ದಿನದ ಹಿಂದೆ ಸರ್ಕಾರ ಶೇಕಡ 7 ಏರಿಕೆ ಮಾಡೋದಾಗಿ ತಿಳಿಸಿತ್ತು. ಇದಕ್ಕೆ ನೌಕರರು ಒಪ್ಪದೇ ಇದ್ದಾಗ ನೇರವಾಗಿ ಸಾರಿಗೆ ಸಚಿವರೇ ಮತ್ತೊಂದು ಸಭೆ ಮಾಡಿ ನೌಕರರ ಸಂಘಟನೆಗಳ ಮನವೊಲಿಸುವ ಪ್ರಯತ್ನ ಮಾಡಿದ್ರು. ಆದರೆ ಆಗಲೂ ಕೂಡ ಸಾರಿಗೆ ಮುಖಂಡರು ಒಪ್ಪದೆ ಸಭೆ ವಿಫಲವಾಗಿತ್ತು. ಬಳಿಕ ಸಾರಿಗೆ ನೌಕರರ ಬೇಡಿಕೆ ನಿರ್ಧಾರ ಸಿಎಂ ಅಂಗಳಕ್ಕೆ ತಲುಪಿತು. ಈ ಬಗ್ಗೆ ಸಾರಿಗೆ ಸಚಿವರು ಅಧಿಕಾರಿಗಳ ಜೊತೆ ಚರ್ಚಿಸಿದ್ದ ಸಿಎಂ ಕೊನೆಗೆ 2025ರ ಮಾರ್ಚ್ನಿಂದ ಅನ್ವಯವಾಗುವಂತೆ 12.5% ಏರಿಕೆಗೆ ಒಪ್ಪಿ ಆದೇಶವನ್ನು ಹೊರಡಿಸಿ ನೌಕರರನ್ನ ಸಮಾಧಾನಪಡಿಸಲು ಮುಂದಾದರು. ಆದರೆ ಇದಕ್ಕೆ ಸುತಾರಾಂ ಒಪ್ಪದ ಸಾರಿಗೆ ನೌಕರರು 15ರಿಂದ 25ರಷ್ಟು ವೇತನ ಹೆಚ್ಚಳ ಮಾಡುವಂತೆ ಆಗ್ರಹಿಸುತ್ತಿದ್ದಾರೆ. ಎರಡು ಸರಳವಾದ ಬೇಡಿಕೆಗಳು. 1/1/24ರಿಂದ 4 ವರ್ಷದ ವೇತನ ಪರಿಷ್ಕರಣೆ, 25% ವೇತನ ಹೆಚ್ಚಳ, ಇಷ್ಟೇ ನಾವು ಕೇಳ್ತಾ ಇರೋದು. ಅರಿಯರ್ಸ್ ವಿಚಾರ ಆಲ್ರೆಡಿ 26 ತಿಂಗಳು ಕೊಟ್ಟಿದ್ದಾರೆ, ಇನ್ನೊಂದು 12 ತಿಂಗಳು ಕೊಡಬೇಕು. ಇದನ್ನು ಇತ್ಯರ್ಥ ಮಾಡೋ ಬದಲು ಈ ರೀತಿಯಾಗಿ ಕೆಲಸಗಾರರ ಸೇವೆನೂ ಬೇಕು, ಇವ್ರು 4000 ಬಸ್ಸನ್ನು ಓಡಿಸೋಕ್ಕೆ ನಾವು ಬೇಕು, ಶಕ್ತಿ ಯೋಜನೆಗೆ ನಾವು ಬೇಕು, ನಮ್ಮ ಡಿಮಾಂಡ್ ಕೇಳೋಕ್ಕೆ ಮಾತ್ರ ತಯಾರಿಲ್ಲ. ಈ ಧೋರಣೆಯನ್ನು ನಾವು ಖಂಡಿಸಿ 19ನೇ ತಾರೀಕು ತುಮಕೂರಿನ ಟೌನ್ ಹಾಲ್ ಮುಂದೆ ಅವರ ಸಮಾವೇಶಕ್ಕೆ ಧಿಕ್ಕಾರ ಹೇಳಲಿಕ್ಕೆ, ಕಪ್ಪು ಬಾವುಟ ತೋರಿಸಲಿಕ್ಕೆ ನಾವು ಸಾರಿಗೆ ನೌಕರರು ರಾಜ್ಯಾದ್ಯಂತ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಇದೀಗ ಮೇ 20ರಂದು ಅನಿರ್ದಿಷ್ಟ ಅವಧಿ ಮುಷ್ಕರಕ್ಕೆ ಸಾರಿಗೆ ಮುಖಂಡರು ಕರೆ ನೀಡಿದ್ದಾರೆ. ಬುಧವಾರದಂದು ರಾಜ್ಯಾದ್ಯಂತ 4 ನಿಗಮದ ಬಸ್ಗಳು ಸಂಪೂರ್ಣ ಸ್ತಬ್ಧವಾಗಲಿದೆ. ಇನ್ನು ಮುಷ್ಕರಕ್ಕೆ ಮುಂಚಿತವಾಗಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವ ನಿಟ್ಟಿನಲ್ಲೂ ಚಿಂತನೆ ಮಾಡಿರುವ ಸಂಘಟನೆಗಳು ಇದೇ 19ರಂದು ತುಮಕೂರಿನಲ್ಲಿ ನಡೆಯಲಿರುವ ಸರ್ಕಾರದ 3 ವರ್ಷಗಳ ಸಾಧನಾ ಸಮಾವೇಶದಲ್ಲೂ ಪ್ರತಿಭಟನೆ ಬಿಸಿ ಮುಟ್ಟಿಸುವುದಕ್ಕೆ ಮುಂದಾಗಿವೆ. ಮುಷ್ಕರ ಕರೆದಿರೋದ್ರಿಂದ ಸರ್ಕಾರ ತನ್ನ ಸಾಧನಾ ಸಮಾವೇಶ ತುಮಕೂರಿನಲ್ಲಿ ನಡೆಯೋದನ್ನು 19ನೇ ತಾರೀಕಿಗೆ ಪ್ರೀಪೋನ್ ಮಾಡಿಕೊಂಡಿದೆ. ಅದಕ್ಕೆ ನಾವು 19ನೇ ತಾರೀಕು ತುಮಕೂರಿನಲ್ಲಿ ಟೌನ್ ಹಾಲ್ ಮುಂದೆ ಒಂದು ಕಪ್ಪು ಬಾವುಟ ಪ್ರದರ್ಶನವನ್ನು ನಡೆಸ್ತಾ ಇದ್ದೀವಿ. ಇದು ಯಾತಕ್ಕೆ ಮಾಡ್ತಿದ್ದೀವಿ ಅಂತಂದರೆ ಸರ್ಕಾರ 1,000 ಜನ ನಾವು ಸೇರ್ತಾ ಇದ್ದೀವಿ. ಇನ್ನು ಸಾರಿಗೆ ಸಚಿವರನ್ನ ಕೇಳಿದರೆ ನೌಕರರ ಬೇಡಿಕೆ ಈಡೇರಿಸಲು ಸಾಧ್ಯವೇ ಇಲ್ಲ ಅಂತಿದ್ದಾರೆ. ವೇತನ ಪರಿಷ್ಕರಣೆ ಮತ್ತು 12% ವೇತನ ಪರಿಷ್ಕರಣೆ ಮಾಡಿದ್ವಿ. 26 ತಿಂಗಳದು ಹಳೆ ಬಾಕಿನೂ ಕೊಟ್ಟಿದ್ದೀವಿ, ಇದನ್ನು ಕೊಟ್ಟಿದ್ದೀವಿ. ಆಮೇಲೆ ಅದ್ರ ಮೇಲೂ ಕೂಡ ಅವರು 20ನೇ ತಾರೀಕಿಂದ ನಾವು ಮುಷ್ಕರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾವು ಮುಷ್ಕರ ನಾವು ಏನು ಮ್ಯಾಕ್ಸಿಮಮ್ ಏನು ಸಹಾಯ ಮಾಡೋಕ್ಕಾಗುತ್ತೋ ಅಷ್ಟು ಮಾಡಿದ್ವಿ. ಮೇ 19ರ ಸಾಧನಾ ಸಮಾವೇಶಕ್ಕೆ ಸಾರಿಗೆ ನೌಕರರ ಪ್ರತಿಭಟನೆ ಬಿಸಿ ತಟ್ಟಲಿದೆ. ಅಲ್ಲದೆ ಮೇ 20ರಂದು ರಾಜ್ಯಾದ್ಯಂತ ಒಂದೇ ಒಂದು ಬಸ್ ಕೂಡ ರೋಡಿಗಿಳಿಸದಿರಲು ತೀರ್ಮಾನಿಸಲಾಗಿದೆ. ಅಂದು ಊರಿಗೆ ಹೋಗುವವರು ಸಾರಿಗೆ ಬಸ್ ಅನ್ನೇ ನಂಬಿರೋರು ಎಚ್ಚರ ವಹಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸರ್ಕಾರ ಮತ್ತು ಸಾರಿಗೆ ನೌಕರರ ವೇತನ ಹೆಚ್ಚಳ ವಿಚಾರದ ಫೈಟ್ ಮುಂದುವರೆದಿದ್ದು ಮೇ 20ರಂದು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆಯನ್ನ ನೀಡಿದ್ದಾರೆ. ಇದರ ಜೊತೆಗೆ ಸರ್ಕಾರದ ಸಾಧನಾ ಸಮಾವೇಶಕ್ಕೂ ಕೂಡ ಈ ಹೋರಾಟದ ಬಿಸಿ ಮುಟ್ಟಿಸುವುದಕ್ಕೆ ನೌಕರರು ಮುಂದಾಗಿದ್ದಾರೆ. ಮೇ 20ರಂದು ಸಾರಿಗೆ ಮುಷ್ಕರ ಫಿಕ್ಸ್. ಬುಧವಾರ ಬಸ್ ಬಂದ್ ಬಂದ್ ಬಂದ್.
ಸಾರಿಗೆ ನೌಕರರ ಸಂಬಳ ಹೆಚ್ಚಳ ವಿಚಾರವಾಗಿ ಸರ್ಕಾರ ಮತ್ತು ಸಾರಿಗೆ ನೌಕರರ ನಡುವಿನ ಸಮಸ್ಯೆಗೆ ಸದ್ಯಕ್ಕೆ ಬ್ರೇಕ್ ಬೀಳುವ ಲಕ್ಷಣಗಳೇ ಕಾಣುತ್ತಿಲ್ಲ. ಹಠ ಹಿಡಿದ ನೌಕರರ ಮನವೊಲಿಸಲು ಸರ್ಕಾರ 12.5% ಸಂಬಳ ಹೆಚ್ಚಳಕ್ಕೆ ತೀರ್ಮಾನಿಸಿ ಆದೇಶ ಮಾಡಿದೆ. ಆದರೆ ಪಟ್ಟು ಬಿಡದ ನೌಕರರು ಸರ್ಕಾರದ ಹೊಸ ಆದೇಶವನ್ನ ಒಪ್ಪದೆ ಮುಷ್ಕರ ಮಾಡೋದಾಗಿ ಹೇಳಿದ್ದಾರೆ. ಇದರ ಜೊತೆ ಈಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿರುವ ನೌಕರರು ಸಾಧನಾ ಸಮಾವೇಶದಲ್ಲೂ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಮುಂದಾಗಿದ್ದಾರೆ. 2024 ಜನವರಿಯಿಂದ 25% ಸಂಬಳ ಹೆಚ್ಚಳಕ್ಕೆ ಸಾರಿಗೆ ನೌಕರರು ಪಟ್ಟು ಹಿಡಿದಿದ್ದರು. ಕಳೆದ 20 ದಿನದ ಹಿಂದೆ ಸರ್ಕಾರ 7% ಏರಿಕೆ ಮಾಡೋದಾಗಿ ತಿಳಿಸಿತ್ತು. ಇದಕ್ಕೆ ನೌಕರರು ಒಪ್ಪದೇ ಇದ್ದಾಗ ನೇರವಾಗಿ ಸಾರಿಗೆ ಸಚಿವರೇ ಮತ್ತೊಂದು ಸಭೆ ಮಾಡಿ ನೌಕರರ ಸಂಘಟನೆಗಳ ಮನವೊಲಿಸುವ ಪ್ರಯತ್ನ ಮಾಡಿದ್ರು. ಆದರೆ ಆಗಲೂ ಕೂಡ ಸಾರಿಗೆ ಮುಖಂಡರು ಒಪ್ಪದೆ ಸಭೆ ವಿಫಲವಾಗಿತ್ತು. ಬಳಿಕ ಸಾರಿಗೆ ನೌಕರರ ಬೇಡಿಕೆ ನಿರ್ಧಾರ ಸಿಎಂ ಅಂಗಳಕ್ಕೆ ತಲುಪಿತು. ಈ ಬಗ್ಗೆ ಸಾರಿಗೆ ಸಚಿವರು ಅಧಿಕಾರಿಗಳ ಜೊತೆ ಚರ್ಚಿಸಿದ್ದ ಸಿಎಂ ಕೊನೆಗೆ 2025 ಮಾರ್ಚ್ನಿಂದ ಅನ್ವಯವಾಗುವಂತೆ 12.5% ಏರಿಕೆಗೆ ಒಪ್ಪಿ ಆದೇಶವನ್ನು ಹೊರಡಿಸಿ ನೌಕರರನ್ನ ಸಮಾಧಾನಪಡಿಸಲು ಮುಂದಾದರು. ಆದರೆ ಇದಕ್ಕೆ ಸುತಾರಾಂ ಒಪ್ಪದ ಸಾರಿಗೆ ನೌಕರರು 15ರಿಂದ 25% ವೇತನ ಹೆಚ್ಚಳ ಮಾಡುವಂತೆ ಆಗ್ರಹಿಸುತ್ತಿದ್ದಾರೆ. ಎರಡು ಸರಳವಾದ ಬೇಡಿಕೆಗಳು. 1/1/24ರಿಂದ 4 ವರ್ಷದ ವೇತನ ಪರಿಷ್ಕರಣೆ, 25% ವೇತನ ಹೆಚ್ಚಳ, ಇಷ್ಟೇ ನಾವು ಕೇಳ್ತಾ ಇರೋದು. ಅರಿಯರ್ಸ್ ವಿಚಾರ ಆಲ್ರೆಡಿ 26 ತಿಂಗಳು ಕೊಟ್ಟಿದ್ದಾರೆ, ಇನ್ನೊಂದು 12 ತಿಂಗಳು ಕೊಡಬೇಕು. ಇದನ್ನು ಇತ್ಯರ್ಥ ಮಾಡೋ ಬದಲು ಈ ರೀತಿಯಾಗಿ ಕೆಲಸಗಾರರ ಸೇವೆನೂ ಬೇಕು, ಇವ್ರು 4,000 ಬಸ್ಸನ್ನು ಓಡ್ಸೋಕ್ಕೆ ನಾವು ಬೇಕು, ಶಕ್ತಿ ಯೋಜನೆಗೆ ನಾವು ಬೇಕು, ನಮ್ಮ ಡಿಮಾಂಡ್ ಕೇಳೋಕ್ಕೆ ಮಾತ್ರ ತಯಾರಿಲ್ಲ. ಈ ಧೋರಣೆಯನ್ನು ನಾವು ಖಂಡಿಸಿ 19ನೇ ತಾರೀಕು ತುಮಕೂರಿನ ಟೌನ್ ಹಾಲ್ ಮುಂದೆ ಅವರ ಸಮಾವೇಶಕ್ಕೆ ಧಿಕ್ಕಾರ ಹೇಳಲಿಕ್ಕೆ, ಕಪ್ಪು ಬಾವುಟ ತೋರಿಸಲಿಕ್ಕೆ ನಾವು ಸಾರಿಗೆ ನೌಕರರು ರಾಜ್ಯಾದ್ಯಂತ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಇದೀಗ ಮೇ 20ರಂದು ಅನಿರ್ದಿಷ್ಟ ಅವಧಿ ಮುಷ್ಕರಕ್ಕೆ ಸಾರಿಗೆ ಮುಖಂಡರು ಕರೆ ನೀಡಿದ್ದಾರೆ. ಬುಧವಾರದಂದು ರಾಜ್ಯಾದ್ಯಂತ 4 ನಿಗಮದ ಬಸ್ಗಳು ಸಂಪೂರ್ಣ ಸ್ತಬ್ಧವಾಗಲಿದೆ. ಇನ್ನು ಮುಷ್ಕರಕ್ಕೆ ಮುಂಚಿತವಾಗಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವ ನಿಟ್ಟಿನಲ್ಲೂ ಚಿಂತನೆ ಮಾಡಿರುವ ಸಂಘಟನೆಗಳು ಇದೇ 19ರಂದು ತುಮಕೂರಿನಲ್ಲಿ ನಡೆಯಲಿರುವ ಸರ್ಕಾರದ 3 ವರ್ಷಗಳ ಸಾಧನಾ ಸಮಾವೇಶದಲ್ಲೂ ಪ್ರತಿಭಟನೆ ಬಿಸಿ ಮುಟ್ಟಿಸುವುದಕ್ಕೆ ಮುಂದಾಗಿವೆ. ಮುಷ್ಕರ ಕರೆದಿರೋದ್ರಿಂದ ಸರ್ಕಾರ ತನ್ನ ಸಾಧನಾ ಸಮಾವೇಶ ತುಮಕೂರಿನಲ್ಲಿ ನಡೆಯೋದನ್ನು 19ನೇ ತಾರೀಕಿಗೆ ಪ್ರೀಪೋನ್ ಮಾಡಿಕೊಂಡಿದೆ. ಅದಕ್ಕೆ ನಾವು 19ನೇ ತಾರೀಕು ತುಮಕೂರಿನಲ್ಲಿ ಟೌನ್ ಹಾಲ್ ಮುಂದೆ ಒಂದು ಕಪ್ಪು ಬಾವುಟ ಪ್ರದರ್ಶನವನ್ನು ನಡೆಸ್ತಾ ಇದ್ದೀವಿ. ಇದು ಯಾತಕ್ಕೆ ಮಾಡ್ತಿದ್ದೀವಿ ಅಂತಂದರೆ ಸರ್ಕಾರ 1,000 ಜನ ನಾವು ಸೇರ್ತಾ ಇದ್ದೀವಿ. ಇನ್ನು ಸಾರಿಗೆ ಸಚಿವರನ್ನ ಕೇಳಿದರೆ ನೌಕರರ ಬೇಡಿಕೆ ಈಡೇರಿಸಲು ಸಾಧ್ಯವೇ ಇಲ್ಲ ಅಂತಿದ್ದಾರೆ. ವೇತನ ಪರಿಷ್ಕರಣೆ ಮತ್ತು 12% ವೇತನ ಪರಿಷ್ಕರಣೆ ಮಾಡಿದ್ದೀವಿ. 26 ತಿಂಗಳದು ಹಳೆ ಬಾಕಿನೂ ಕೊಟ್ಟಿದ್ದೀವಿ, ಇದನ್ನು ಕೊಟ್ಟಿದ್ದೀವಿ. ಆಮೇಲೆ ಅದ್ರ ಮೇಲೂ ಕೂಡ ಅವರು 20ನೇ ತಾರೀಕಿಂದ ನಾವು ಮುಷ್ಕರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾವು ಮುಷ್ಕರ ನಾವು ಏನು ಮ್ಯಾಕ್ಸಿಮಮ್ ಏನು ಸಹಾಯ ಮಾಡೋಕ್ಕಾಗುತ್ತೋ ಅಷ್ಟು ಮಾಡಿದ್ವಿ. ಮೇ 19ರ ಸಾಧನಾ ಸಮಾವೇಶಕ್ಕೆ ಸಾರಿಗೆ ನೌಕರರ ಪ್ರತಿಭಟನೆ ಬಿಸಿ ತಟ್ಟಲಿದೆ. ಅಲ್ಲದೆ ಮೇ 20ರಂದು ರಾಜ್ಯಾದ್ಯಂತ ಒಂದೇ ಒಂದು ಬಸ್ ಕೂಡ ರೋಡಿಗಿಳಿಸದಿರಲು ತೀರ್ಮಾನಿಸಲಾಗಿದೆ. ಅಂದು ಊರಿಗೆ ಹೋಗುವವರು ಸಾರಿಗೆ ಬಸ್ ಅನ್ನೇ ನಂಬಿರೋರು ಎಚ್ಚರ ವಹಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.